ಇನ್ನೊಬ್ಬರು ಬಂದು ಹೇಳ್ತಾರಂತೆ ನಾನು ಮೋಸ ಮಾಡೋಕ್ಕೆ ಹೋಗಿದ್ದೀನಿ ಅಂತ. ಇವರೆಲ್ಲ ಎಲ್ಲಿದ್ದರು? ಇವ್ರ ಅಪ್ಪನಿಗೆ ಅಧಿಕಾರ ಬರ್ಬೇಕಾದ್ರೆ ಯಾರು ಕಷ್ಟಪಟ್ಟರು, ಯಾರು ಕೊಡಿಸಿದ್ರು ಅನ್ನೋದನ್ನ ಅವ್ನಿಗಿನ್ನ ಅಷ್ಟು ಬೇಗ ಮರೆತುಬಿಟ್ಟವನೆ. ಅವರಪ್ಪ ಏನೇನು ಯಾವ ಕೇಸ್ ಫಿಕ್ಸ್ ಆಗದೆ, ಯಾರು ಲಂಚ ತಗೊಂಡು ಅಕೌಂಟಲ್ಲಿ ಲಂಚ ತಗೊಂಡು ಜೈಲ್ಗೆ ಹೋದವ್ರು ಯಾರು? ಮಂತ್ರಿಯಾಗಿ ರೇಪ್ ಕೇಸ್ ಬಿಟ್ಟು ಬಡ್ಸ್ಕೊಂಡು ಜೈಲ್ಗೆ ಹೋದವ್ರು ಯಾರು? ಲಂಚ ತಗೊಂಡು ಸ್ವಲ್ಪ ಶಾಸಕ ಜೈಲ್ಗೆ ಹೋಗಿದ್ದು ಯಾರು? ಯಾವ ಪಾರ್ಟಿಯವರು? ಪೋಕ್ಸೋ ಕೇಸ್ ಹಾಕ್ಸ್ಕೊಂಡಿದ್ದು ಯಾರು? ಯಾವ ಪಾರ್ಟಿಯವರು? ಇಂಥವ್ರು ಬಂದು ಮದ್ದೂರನ್ನ ಉದ್ಧಾರ ಮಾಡ್ತಾರಾ? ಇವ್ರದ್ದೇ ಸರ್ಕಾರಗಳಿತ್ತು. ಯಾರಾದರೂ ನಮ್ಮ ಮದ್ದೂರು ತಾಲೂಕಿಗಾಗಲಿ ನಮ್ಮ ಹಿಂದೂ ಜನಾಂಗಕ್ಕಾಗಲಿ ಇವ್ರ ಕೊಡುಗೆ ಏನು? ಇವ್ರ ಸರ್ಕಾರಗಳಿದ್ದಾಗ ಮದ್ದೂರು ತಾಲೂಕಿಗೆ ಏನು ಕೊಟ್ಟಿದ್ದಾರೆ? ಏನು ಸಹಾಯ ಮಾಡಿದ್ದಾರೆ? ದೇವಸ್ಥಾನಗಳಿಗೆ ಸಹಾಯ ಮಾಡವ್ರ? ರಸ್ತೆ ಅಭಿವೃದ್ಧಿ ಮಾಡವ್ರ? ಇನ್ಯಾವುದಾರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರಾ? ರೈತರಿಗೆ ನೀರಾವರಿಗೆ ಏನಾದರೂ ಸಹಾಯ ಮಾಡಿದ್ದಾರಾ? ಏನಾಗಿದೆ ಎಷ್ಟು ದಿವಸದಲ್ಲಿ? ನೀವೆಲ್ಲ ಮಾಧ್ಯಮದವರು ನೀವು ದಿನನಿತ್ಯ ನೋಡ್ತಾ ಇದ್ದೀರಿ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಎಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ, ಎಲ್ಲೆಲ್ಲಿ ಕೆಲಸ ಆಗ್ತಾಯಿದೆ, ಪ್ರತಿಯೊಂದಕ್ಕೂ ನೀವು ಸಾಕ್ಷೀಕರಿಸೋದು ನೀವೇ ಇದ್ದೀರಾ. ಇವ್ರು ಯಾರೋ ಬಂದ್ಬಿಟ್ಟು ಏನೋ ನಾವು ಕೊಟ್ಬಿಟ್ಟಿದ್ದೀವಿ ಇಲ್ಲಿ ಕೊಡುಗೆ ಅನ್ನೋ ಥರ ಇಲ್ಲಿ ಮಾತಾಡೋದು ಎಷ್ಟು ಸರಿ? ಇನ್ನು ಮುಂದೆ ಆದರೂ ಇಂಥವನ್ನ ಬಿಡಬೇಕು. ಇವರು ಇದರಿಂದ ನಡೆಯಲ್ಲ. ಇದು ಮಂಗಳೂರನ್ನ ಮಾಡೋಕ್ಕೆ ಹೊರಟಿದ್ದಾರೆ, ಮಂಡ್ಯನ. ಏನಾಗ್ತಿದೆ ಅಲ್ಲಿ? ಯುವಕರಿಗೆ ಪಜೋಸಿ ಪಾಪ ಅಮಾಯಕರು ಬಲಿಯಾಗ್ತಿದ್ದಾರೆ, ಕೊಲೆಗಳಾಗ್ತಾ ಇದೆ. ಇವ್ರು ಲೀಡ್ರ್ ಮಕ್ಕಳು ಏನಾದ್ರು ತೊಂದರೆ ಆಗ್ತಿದೆಯಾ? ಲೀಡ್ರ್ ಮಕ್ಕಳು ಹೋಗಿದ್ದು ಬಲಿ ಆಗ್ತಿದ್ದಾರಾ? ಇವ್ರು ಬರ್ತಾರೆ, ಶೋ ಕೊಡ್ತಾರೆ. ಇಲ್ಲಿ ಬಂದು ಮಾಧ್ಯಮದವ್ರನ್ನ ಮುಂದೆ ಶೋ ಕೊಟ್ಬಿಟ್ಟು ಬಣ್ಣದಾಗೆ ಪ್ರಚೋದನೆಕಾರಿ ಭಾಷಣಗಳು ಮಾಡ್ತಾರೆ, ಯುವಕರು ಪ್ರಚೋದನೆ ಮಾಡ್ತಾರೆ. ಇವ್ರು ಇಲ್ಲಿ ಹೊಡೆದಾಡ್ಕೊಂಡು ಕೊಲೆಗಳು ಮರ್ಡರ್ಗಳು ಆಗೋದು, ಶಾಂತಿ ಭಂಗ ಆಗೋದು, ಈ ಕೆಲಸಕ್ಕೆ ಇವ್ರು ನಿಂತಿದ್ದಾರೆ. ಇದನ್ನು ನಾವು ನಮ್ಮ ಜನ ಇಂಥದ್ದನ್ನು ಒಪ್ಪಲ್ಲ, ಇದನ್ನು ಸಹಿಸಲ್ಲ. ಇನ್ನು ಮುಂದೆ ಆದರೂ ಇಂಥ ಕಚಡ ಕೆಲಸ ಮಾಡೋದು ನಿಲ್ಲಿಸಬೇಕು ಅಂತ ತಮ್ಮ ಮುಖಾಂತರ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ.